ಯಾವುದೇ ಸಮಾರಂಭಗಳಿಗೆ ಹಾಲ್ ಬುಕ್ಕಿಂಗ್ ಆಗಿ ಸಂಪರ್ಕಿಸಿ ಲಯನ್ ಸೇವಾ ಮಂದಿರ ಮಂಚಿ. ದೂರವಾಣಿ ಸಂಖ್ಯೆ 9448626139 ಅಥವಾ 8289874628. ಶ್ರೀ ವಿಘ್ನ ವಿನಾಯಕನನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನಮ್ಮ ನಡೆ ಕಲಾವಿದರ ಕಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಲೋಕಮಾತೆ ಯೂಟ್ಯೂಬ್ ಚಾನೆಲ್ ಅರ್ಪಣೆ ಮಾಡುವಂತಹ ಗಾನ ವೈವಿಧ್ಯದ ಒಂದು ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಸೊ ಇದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂತಹ ಸತೀಶ್ ಚಂದ್ರ ಎಸ್.ಆರ್. ನಾಯ್ಕ್ ಇವರು ಕ್ಯಾಂಪದ ಮಾಜಿ ಅಧ್ಯಕ್ಷರಾಗಿದ್ದರು. ಹಾಗೆ ಪ್ರಸ್ತುತ ಸರಸ್ವತಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕು, ವೇದಿಕೆ ಮೇಲೆ ಬಂದು ಕೂತ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಸಹ ಮುಖ್ಯಸ್ಥರಾದಂತಹ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಶ್ರೀ ಮಹೇಶ್ ಕೃಪಾ ಕಾಂಪ್ಲೆಕ್ಸ್ ಕಾರ್ ಸ್ಟ್ರೀಟ್ ಸುಳ್ಯದ ಸಂಜೀವ ನಾಯ್ಕ್ ಮಂಜಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಸುವರ್ಣ ಗುರಿಕಾರರು ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಎಂ.ಡಿ. ಮಾಯ್ಲಾ ಇವರು ಕವಿ, ಸಾಹಿತಿ, ಬರಹಗಾರರು ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಮಿಟಿಯ ಮೆಂಬರ್ ಆಗಿರುವಂತಹ ಆಶಾ ಪ್ರಭು ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಕತ್ತಲೆಯಿಂದ ಬೆಳಕಿನೆಡೆಗೆ ನಾವು ಸಾಗಬೇಕಾದ್ರೆ ಯಾವುದೇ ಒಂದು ಕಾರ್ಯಕ್ರಮ ಶುರುವಾಗಬೇಕು ಅಂತ ಹೇಳಿದ್ರೆ ದೀಪ ಬೆಳಗಿಸುವ ಮೂಲಕ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದೇವೆ. ಸೊ ಈ ಒಂದು ದೇವಸ್ಥಾನದ ಆಡಳಿತ ಮುಕ್ತೇಸರರು ಹಾಗೆ ಸಹ ಮುಕ್ತೇಸರರು ಹಾಗೆ ಗುರಿಕಾರರಾದಂತಹ ಹಾಗೆ ಎಂ.ಡಿ. ಮಾಯ್ಲಾ ಹಾಗೆ ಆಶಾ ಪ್ರಭು ಅವರು ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗಷ್ಟೇ ಒಂದು ಕಾರ್ಯಕ್ರಮದ ಉದ್ಘಾಟನೆ ಕೂಡ ನಡೆಯಿತು. ಸೊ ಈ ಒಂದು ಲೋಕಮಾತೆ ಎಂಬ ಯೂಟ್ಯೂಬ್ ಚಾನೆಲ್ನವರು ಪ್ರಸ್ತುತಪಡಿಸುವಂತಹ ಈ ಒಂದು ಗಾನ ವೈಭವ ಎಂಬ ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂಚಿಯ ಆಡಳಿತ ಮುಖ್ಯಸ್ಥರಾದ ಸತೀಶ್ ಚಂದ್ರ ನಾಯ್ಕ್ ಒಂದೆರಡು ಮಾತನ್ನ ಹೇಳಬೇಕು. ಹಾಗೆ ಇಲ್ಲಿ ಭಾಗವಹಿಸುವ ಕಲಾವಿದರಿಗೆ ಶುಭ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಲೋಕಮಾತಾ ಯೂಟ್ಯೂಬ್ ಚಾನಲ್ ಇವರ ಒಂದು ಗಾನ ವೈಭವ ಕಾರ್ಯಕ್ರಮವನ್ನು ಅಧಿಕೃತವಾಗಿ ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಜಗತ್ತಿನಲ್ಲಿ ತಾಂತ್ರಿಕತೆ ಭಾರಿ ವೇಗವಾಗಿ ಬೆಳೀತಾ ಇದೆ. ಇವತ್ತು ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಇಡೀ ಜಗತ್ತು ನಮಗೆ ಮಾತಾಡಲಿಕ್ಕೆ, ನೋಡಲಿಕ್ಕೆ, ಸಂವಹನ ಮಾಡಲಿಕ್ಕೆ ಸಿಗ್ತಾ ಇದೆ.
ಇಂತಹ ಒಂದು ಸುಂದರ ಸನ್ನಿವೇಶದಲ್ಲಿ ಒಂದು ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಅವಕಾಶ ಆಗುವ ಹಾಗೆ ಮತ್ತು ನಿಜವಾಗಿ ಈ ಮಣ್ಣಿನ ಮಕ್ಕಳ, ಈ ಭಾಷೆಯ ಮಕ್ಕಳ, ಈ ಊರಿನ ಮಕ್ಕಳ, ಇವರೆಲ್ಲರ ಪ್ರತಿಭೆಗಳಿಗೆ ಒಂದು ಹೊಸ ರೀತಿಯ ವೇದಿಕೆ ಮುಖಾಂತರ ಜಗತ್ತಿಗೆ ಅವರ ಒಂದು ಏನು ಕಲಿತಿದ್ದಾರೆ, ಅವರ ಪ್ರತಿಭೆ ಏನಿದೆ ಅದನ್ನು ಕೊಡತಕ್ಕಂಥ ಒಂದು ವಿನೂತನ ಮಾಧ್ಯಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಇದು ಯಶಸ್ವಿಯಾಗಲಿ, ಇದು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಮತ್ತು ಇಲ್ಲಿರ್ತಕ್ಕಂತಹ ಎಲ್ಲ ಈ ಕಾರ್ಯಕ್ರಮ ಮಾಡುವವರಿಗೆ, ಈ ಚಾನೆಲ್ನವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರಿಗೆ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಇವತ್ತು ಒಂದು 5-6 ವರ್ಷಗಳ ಹಿಂದೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಡಿಜಿಟಲ್ ಇಂಡಿಯಾ ಅಂತ ಹೇಳುವ ಒಂದು ವಿಷಯವನ್ನು ಘೋಷಣೆಯನ್ನು ಮಾಡಿದರು. ಮತ್ತು ಡಿಜಿಟಲ್ ಇಂಡಿಯಾ ಎಷ್ಟು ಘೋಷಣೆ ಯಶಸ್ವಿಯಾಗಿದೆ ಅಂತ ಕೇಳಿದರೆ, ಜಗತ್ತಿನಲ್ಲಿ ಡಿಜಿಟಲೈಸೇಷನ್ ನಲ್ಲಿ ಮುಂಚೂಣಿಯಲ್ಲಿರುವ ರಾಷ್ಟ್ರ ಅಂತ ಅದು ಭಾರತ. ಹಿಂದೆ ಚೀನಾ ಇತ್ತು, ಅದನ್ನು ಮೀರಿ ಇವತ್ತು ಭಾರತ. ನಮಗೆ ಕೊರೋನಾ ಬಂದ ಸಂದರ್ಭದಲ್ಲಿ ಜಗತ್ತೇ ಅದಕ್ಕೆ ಔಷಧಿ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಈ ದೇಶ ಅದಕ್ಕೆ ಔಷಧಿಯನ್ನು ಕಂಡುಹುಡುಕಿ ಈ ದೇಶದಲ್ಲಿ ಇವತ್ತಿಗೆ ಸುಮಾರು 90 ಕೋಟಿಯಷ್ಟು ಜನರಿಗೆ ವ್ಯಾಕ್ಸಿನೇಷನ್ ಮಾಡಿ, ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ವ್ಯಾಕ್ಸಿನೇಷನ್ ಮಾಡಿ ಹೊರಗೆ ಬಂದಾಗ ನಮ್ಮ ಮೊಬೈಲಿಗೆ ಒಂದು ಮೆಸೇಜ್ ಬರ್ತದೆ. ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ, ಅಮೆರಿಕದಲ್ಲಿ ಇಂತಹ ಒಂದು ವ್ಯವಸ್ಥೆ ಇದು ಭಾರತದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂದರೆ ಇನ್ನೊಂದು ರೂಪ ನಮ್ಮಲ್ಲಿರುವ ಪ್ರತಿಭೆಗಳನ್ನು ಬೆಳಗಿಸ್ತಕ್ಕಂಥದ್ದು, ಪ್ರತಿಭೆಗಳನ್ನು ಸಮಾಜಕ್ಕೆ ತೋರಿಸುವಂಥದ್ದು ಮತ್ತು ಆ ಪ್ರತಿಭೆಗಳ ಬೆಳವಣಿಗೆಗೆ ಒಂದು ಪೂರಕವಾಗಿರ್ತಕ್ಕಂಥ ಈ ಒಂದು ಗಾನವೈಭವ ವೇದಿಕೆ. ಬಹುಶಃ ಗ್ರಾಮೀಣ ಮಟ್ಟದ ಈ ದೇಶದಲ್ಲಿ ಗ್ರಾಮೀಣವಾಗಿ ಎಲ್ಲ ಭಾಷೆಗಳಲ್ಲಿ, ಎಲ್ಲ ಧರ್ಮಗಳಲ್ಲಿ, ಎಲ್ಲ ಜನಜೀವನದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ನೂರಾರು ಸಾವಿರಾರು ಪ್ರತಿಭೆಗಳಿವೆ. ಅದಕ್ಕೆ ಹಿಂದೆ ಶಿವರಾಮ್ ಕಾರಂತರು ಒಂದು ಕಾದಂಬರಿಯನ್ನು ಬರೆದಿದ್ದು, ಸೋಮನ ದುಡಿ ಅಂತ ಶಿವರಾಮ್ ಕಾರಂತ. ಅದು ಕೂಡ ಒಂದು ರಾಷ್ಟ್ರ ಪ್ರಶಸ್ತಿ ಪಡೆಯಲಿಕ್ಕೆ ಇದು ಸಾಧ್ಯ ಆಯಿತು. ನಮ್ಮ ಜೀವನವನ್ನು ಜಗತ್ತಿಗೆ ತೋರಿಸಿಕೊಡ್ಲಿಕ್ಕೆ ಇವತ್ತು ನಮ್ಮ ಸಂಸ್ಕೃತಿಯನ್ನು, ಜೀವನ ಮೌಲ್ಯಗಳನ್ನು ಜಗತ್ತಿಗೆ ತೋರಿಸಿಕೊಡ್ಲಿಕ್ಕೆ ಮತ್ತು ನೆನಪು ಮಾಡಲಿಕ್ಕೆ ಮತ್ತು ನಮ್ಮ ಯುವಕರಿಗೆ ಅವಕಾಶ ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಯಶಸ್ವಿಯಾಗಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಸಂಘಟಕರಿಗೆ, ಕಾರ್ಯಕ್ರಮ ಮಾಡುವವರಿಗೆ, ಭಾಗವಹಿಸುವವರಿಗೆ ಎಲ್ಲರಿಗೂ ಆ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಮಾಡಲಿ ಅಂತೇಳಿ ಭಾರಿ ಸಂತೋಷದಿಂದ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದ. ಮುಂಚೆ ಎಂಪಿ ಮಾಯಿಲಾ ಇವರು ಒಂದೆರಡು ಮಾತುಗಳನ್ನ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಲಿದ್ದಾರೆ. ಸರ್, ಈಗಾಗಲೇ ನಮ್ಮ ಸರ್ ಹೇಳಿದರು, ಮಾಧ್ಯಮ ಇವತ್ತು ಇಷ್ಟೊಂದು ಮುಂದುವರಿದೆ ಅಂತ. ಇತ್ತೀಚೆಗೆ ನಮಗೆ ತಿಳಿದ ವಿಚಾರ, ಕೊರೋನಾದಿಂದ ಎಲ್ಲರೂ ಮನೆಯಲ್ಲಿದ್ದಾಗ, ಕೆಲಸ ಇಲ್ಲದೆ ಮನೆಯಿಂದ ಹೊರಗೆ ಬಾರದೇ ಇರುವಾಗ ನಮಗೆ ಒಂದು ರೀತಿಯ ಮನೋರಂಜನೆ ನೀಡಿದ್ದು, ಸಮಯ ನಾವು ಸದುಪಯೋಗಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನಮ್ಮ ಮೊಬೈಲ್, ಅದರಲ್ಲಿ ಬರತಕ್ಕಂಥ ಯೂಟ್ಯೂಬ್ ಇರ್ಬೋದು, ಇನ್ನಿತರ ಯಾವುದೇ ಇದಿರ್ಬೋದು. ಸಮಯ ಇದ್ದಾಗ ಅದನ್ನು ನೋಡಿಕೊಂಡು ಒಂದು ರೀತಿಯ ಮನಸ್ಸಿಗೆ ಮನೋರಂಜನೆ ಸಿಕ್ಕಿದೆ. ಒಬ್ಬ ವ್ಯಕ್ತಿಯಲ್ಲಿ ಎಷ್ಟೇ ಸಂಪತ್ತು ಇರ್ಬೋದು, ಸೌಭಾಗ್ಯ ಇರ್ಬೋದು, ಜನಬಲ, ಹಣಬಲ, ಅಧಿಕಾರ ಬಲ ಇರ್ಬೋದು, ಆ ವ್ಯಕ್ತಿಗೆ ಮನಸ್ಸಿಗೆ ಖುಷಿ ಸಿಗಬೇಕಾದ್ರೆ ಒಂದು ರೀತಿಯ ಮನೋರಂಜನೆ ಅತಿ ಮುಖ್ಯ. ಅದು ಬೇರೆ ಬೇರೆ ವಿಧಗಳಿರ್ಬೋದು, ಸಿನಿಮಾ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು. ಇಂಥ ಈ ಸಂದರ್ಭದಲ್ಲಿ ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಕ್ಷಗಾನ ವೈಭವ ನಡೆಯುತ್ತಿದೆ. ಯಾರು ಅದರ ಆಸಕ್ತರಿದ್ದರೆ ಅವರಿಗೊಂದು ರೀತಿಯ ಮನೋರಂಜನೆಯನ್ನು ಇದು ನೀಡಬಹುದು. ಈ ಟಿವಿ ಚಾನೆಲ್ನವರು ಕೂಡ ಇಂಥ ಒಂದು ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡು ನೋಡುಗರಿಗೆಲ್ಲರಿಗೂ ಸವಿಯೂಟವನ್ನು ಪಡಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಹೋದರೆ ನಿಜವಾಗ್ಲೂ ನಿಮ್ಮದು ಮಾತು ನಮ್ಗೆಲ್ರಿಗೂ ಕೂಡ ಪ್ರೇರಣೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೊರೋನಾ ಸಂದರ್ಭದಲ್ಲಿ ಎಲ್ಲಾ ಕಲಾವಿದರು ತತ್ತರಿಸಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರಹಾಸ ಮಂಚಿ ಎಂಬುವರು ಒಂದು ಲೋಕಮಾತೆ ಎಂಬ ಯೂಟ್ಯೂಬ್ ಚಾನೆಲ್ ಮುಖಾಂತರ ಒಂದು ಎಲ್ಲ ಪ್ರತಿಭೆಗಳ ಬಾಳಿಗೆ ಬೆಳಕಾಗಬೇಕು, ಅವರೆಲ್ಲ ಕೂಡ ಮೇಲೆ ತರಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಇಂತಹ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಚಂದ್ರಹಾಸ ಮಂಚಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಕೂಡ ಯೂಟ್ಯೂಬ್ ಪ್ರೋಗ್ರಾಮ್ ಆಗಬೇಕಾದ್ರೆ ನಮಗೆ ಎಲ್ಲದಕ್ಕೂ ಸಹಕಾರ ನೀಡಿದಂತಹ ಚಂದ್ರಶೇಖರ್ ನಾಯಕ್ ಮಂಚಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಯುವಕ ವೃಂದದ ಅಧ್ಯಕ್ಷರಾದಂತಹ ಇವರಿಗೆ ಕೂಡ ಎಲ್ಲದಕ್ಕೂ ಸಹಕಾರ ನೀಡುವ ನಮಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ
ಇಷ್ಟಪಡ್ತೇನೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೂರ್ತಿಮಾನ್ ಮಂಚಿ ಗ್ರಾಮ ಬಂಟ್ವಾಳ ತಾಲೂಕು. ಇದೇ ಬರುವ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಅಖಂಡ ಭಜನಾ ಕಾರ್ಯಕ್ರಮ ನಡೆಯಲಿದೆ. ದಿನಾಂಕ 7/10/2021 ಗುರುವಾರದಿಂದ 15/10/2025 ಶುಕ್ರವಾರದವರೆಗೆ 7 ದಿವಸಗಳ ಈ ಒಂದು ಭಜನಾ ಕಾರ್ಯಕ್ರಮ ನಡೆಯಲಿದೆ. ತಾವೆಲ್ಲರೂ ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಕೂಡ ಶುಭ ಹಾರೈಸಬೇಕು. ಹಾಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಇನ್ನೊಂದು ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಆಗಲಿಕ್ಕಿದೆ, ಶುರುವಾಗ್ತದೆ. ಅದಕ್ಕಿಂತ ಮುಂಚೆ ದಿವಂಗತ ಶ್ರೀ ವಿಶ್ವನಾಥ ಶೆಟ್ಟಿ ಅವರ ಮಗ ಶ್ರೀ ಭರತ್ ಶೆಟ್ಟಿ ಈ ಒಂದು ಕಾರ್ಯಕ್ರಮದ ತಾಳಮದ್ದಳೆಯ ಗಾನ ವೈಭವವನ್ನ ನಡೆಸಿಕೊಂಡಿದ್ದಾರೆ. ಅವರು ಹಾಗೆ ಅವರ ತಂಡದವರು. ಅವರಿಗೆ ಈ ಸಂದರ್ಭದಲ್ಲಿ ಒಂದು ಸ್ಟೇಜ್ ಅನ್ನ ಕೊಟ್ಟು ನಮ್ಗೆಲ್ಲರಿಗೂ ಕೂಡ ಪ್ರೋತ್ಸಾಹ ಮಾಡ್ತಿರುವಂತಹ ಚಂದ್ರಹಾಸ ಶೆಟ್ಟಿ ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಈ ಒಂದು ಸ್ಟೇಜ್ ಅನ್ನ ಭರತ್ ಶೆಟ್ಟಿ ಹಾಗೆ ಅವರ ಒಂದು ತಂಡದವರಿಗೆ ಬಿಟ್ಕೊಡ್ತಾ ಇದ್ದೇನೆ. ಸೊ ಇವತ್ತು ಕಲಾವಿದರ ಪರಿಚಯ ಹೇಳ್ಬೇಕು ಅಂತ ಹೇಳಿದ್ರೆ, ಭಾಗವತರು ಶ್ರೀ ಭರತ್ ರಾಜ್ ವಿ ಶೆಟ್ಟಿ ಸಿದ್ದಕಟ್ಟೆ, ಶ್ರೀ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ ಅವರ ಮಗ. ಹಾಗೇನೆ ಚಂಡೆ ಮದ್ದಳೆಯಲ್ಲಿ ಶ್ರೀವತ್ಸ ಭಟ್ ಸೋಮಯಾಜಿ ಹಾಗೆ ಶ್ರೀ ನವೀನ್ ಆಚಾರ್ಯರವರಿದ್ದಾರೆ. ಸರ್, ನೀವು ದಯವಿಟ್ಟು ಸ್ಟೇಜ್ ಅಲ್ಲಿ ಬಂದು ಮುಂದೆ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದೇವರಾದಂತಹ ಶ್ರೀ ಮೋತಿಮಾರು ದುರ್ಗಾ ಪರಮೇಶ್ವರಿ ದೇವರನ್ನು ಸ್ಮರಿಸುತ್ತಾ ಕಾರ್ಯಕ್ರಮದ ಈ ಹಿಮ್ಮೇಳದಲ್ಲಿ ಭಾಗವಹಿಸುವ ಕಲಾವಿದರು ಮದ್ದಳೆಯಲ್ಲಿ ಶ್ರೀವತ್ಸ ಸೋಮಯಾಜಿ, ಹಾಗೆ ಚೆಂಡೆಯಲ್ಲಿ ನವೀನಾಚಾರ್ಯ ಮೊಗನಾಡು, ಇವರು ಹವ್ಯಾಸಿ ಯುವ ಕಲಾವಿದರು. ನಾನು ಕೂಡ ಮೊದಲನೇದಾಗಿ ಗಣಪತಿ ಸ್ತುತಿಯ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಶ್ರೀ ಗುರುಗಣಾಧಿಪತಯೇ ನಮಃ. ಕಂಬುಗ್ರೀವ ಕಮನೀಯ ಕರ ಬೊರುಗ ಕುಂಭ
ಭಯ ಭವಾನಿ ಶಂಕರೇ ಪಾಲಿಪೋದ ಭಯ ಭವಾನಿ ಆಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ ಶಂಕರಿ ಪಾಲಿಪುದ ಭಯ ಭವಾನಿ ನೀಲಕಂಠರ ಸತಿ ಪಾಲಿಸು ಸನ್ಮತಿ ನೀಲಕಂಠರ ಸತಿ ಪಾಲಿಸು ಸನ್ಮತಿ ಬಾಲಿಗೆ ಎನ್ನಯ ಬಾಳ ಬೆಳಗು ಪರಿಪಾಲಯ ಮಾಚರವಾಣಿ ಶಂಕರಿ